ಕಾರವಾರದಲ್ಲಿ ಗುಡ್ಡ ಕುಸಿದು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾನ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾರವಾರದ ಗುಡ್ಡ ಕುಸಿತ ದುರಂತದ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹೋಗಿದ್ದಾರೆ, ಅಲ್ಲಿ ಏನಾಗಿದೆ ಅನ್ನೋದರ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಗುಡ್ಡ ಕುಸಿತ ಪ್ರದೇಶವನ್ನ ವೀಕ್ಷಿಸಿದ್ದಾರೆ HD ಕುಮಾರಸ್ವಾಮಿ. ಜಿಲ್ಲಾಧಿಕಾರಿಗಳು ಮಾನ್ಯ DC ಮಾಹಿತಿಯನ್ನ ಕೊಟ್ಟಿದ್ದಾರೆ HD ಕುಮಾರಸ್ವಾಮಿ ಅವರಿಗೆ. ಈಗಾಗಲೇ ಸಂತ್ರಸ್ತರಿಗೆ ಪರಿಹಾರವನ್ನು ಒದಗಿಸಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಗುಡ್ಡ ಕುಸಿದಿದೆ. ಕೇಂದ್ರದಿಂದ ಪರಿಹಾರ ಒದಗಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ HD ಕುಮಾರಸ್ವಾಮಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡ ಕುಸಿತ ಪ್ರದೇಶಕ್ಕೆ ಇವತ್ತು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಈ ಬಗ್ಗೆ ಅವರನ್ನು ಮಾತಾಡಿಸೋಣ. ಸರ್, ಈಗ ಜುಲೈ 16ರಂದು ಸರ್ ಗುಡ್ಡ ಕುಸಿತ ಆಗಿದೆ, ಮತ್ತೆ ತಾವು ಕೂಡ ಭೇಟಿ ಕೊಟ್ಟಿದ್ರಿ ಸರ್, ಅಧಿಕಾರಿಗಳಿಂದ ಮಾಹಿತಿ ಬರ್ಕೊಂಡ್ರಿ ಸರ್. ಈಗ ಗುಡ್ಡ ಕುಸಿತ 16ನೇ ತಾರೀಕಿನಂದು ಆಗಿರತಕ್ಕಂಥ ಘಟನೆ ಏನಿದೆ, ಜಿಲ್ಲಾಡಳಿತ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ಹಿರಿಯ ಅಧಿಕಾರಿಗಳು ಎಲ್ಲರೂ ಜೊತೆಗೂಡಿ ತಕ್ಷಣ ಅನಾಹುತನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದೆ. ಬಟ್ ಅನಾಹುತ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ರೀತಿಯಲ್ಲಿ ಇದು ಘಟನೆ ನಾವು ಯಾರೂ ಊಹೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥ ಘಟನೆ. ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ 2018ರಲ್ಲಿ ಕೊಡಗಿನಲ್ಲೂ ಆದಂಥದ್ದು ಘಟನೆಗಳು ನಾವು ನೋಡಿದ್ದೇವೆ. ಅಲ್ಲೂ ಲ್ಯಾಂಡ್ ಸ್ಲೈಡ್ ಆಗಿ ಹಲವಾರು ರೀತಿಯ ಜೀವಾನಿ ಆದಂಥದ್ದು ಕಂಡಿದ್ದೆ. ಇವತ್ತು ಈ ಭಾಗದಲ್ಲಿ ನಿರಂತರವಾಗಿ ಮಳೆಯ ಒಂದು ಅನಾಹುತದಲ್ಲಿ ಇಲ್ಲಿ ಏನೋ ಒಂದು ನಿತ್ಯ ಇಲ್ಲಿ ಓಡಾಡ್ತಕ್ಕಂಥ ವಾಹನಗಳ ಸಂಖ್ಯೆ ಒಂದು ಕಡೆ ಜಾಸ್ತಿ ಇದೆ. ಈ ಭಾಗದಲ್ಲಿ ಒಂದು ಟೀ ಅಂಗಡಿ ಇಟ್ಟುಕೊಂಡು ಜೀವನ ಮಾಡತಕ್ಕಂಥ ಒಂದು ಕುಟುಂಬ, ಅದು ತುಂಬ ಅನ್ಯಾಯ ಆಯಿತು. ಆ ಕುಟುಂಬದ 5 ಜನವೂ ಮರಣ ಹೊಂದಿರತಕ್ಕಂಥದ್ದು ನಿತ್ಯ ದುರಂತ. ಅದು ಅದಕ್ಕೆ ನಮ್ಮ ಜಿಲ್ಲಾಡಳಿತ ಎಷ್ಟೇ ವೇಗವಾಗಿ ಬಂದು ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಜೀವ ಅಂತೂ ಉಳಿಸ್ಲಿಕ್ಕಾಗಿಲ್ಲ. ಆದರೆ ಇಲ್ಲಿ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ನಮ್ಮ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ರಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಈ ಕೆಲಸಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಸೈಂಟಿಫಿಕ್ ವೇನಲ್ಲಿ ಕೆಲಸಗಳಾಗಬೇಕು ಅಂತಕ್ಕಂಥ ಎಲ್ಲರೂ ಹೇಳ್ತಕ್ಕಂಥದ್ದು. ಇದು ಇಂಥ ಒಂದು ಘಟನೆ ನಿಜಕ್ಕೂ ನಮ್ಮೆಲ್ಲರಿಗೂ ಆಶ್ಚರ್ಯ ತರತಕ್ಕಂಥದ್ದು. ಅದು ಆ ಮಟ್ಟದಲ್ಲಿ ಮಣ್ಣಿನ ಕುಸಿತ ವೇಗದಲ್ಲಿ ಬಂದಿರತಕ್ಕಂಥದ್ದೇನಿದೆ, ಒಂದು ನಮ್ಮ ಗ್ಯಾಸ್ನ ಟ್ಯಾಂಕರನ್ನು ಸಹ ಕೊಚ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಇನ್ನೂ ಒಂದು ಟ್ಯಾಂಕರ್ ಇಲ್ಲಿದೆ ಅಂತಕ್ಕಂಥದ್ದು, ಮಣ್ಣಲ್ಲಿ ಮುಚ್ಚಿದೆ ಅಂತಕ್ಕಂಥದ್ದು, ಇನ್ನೂ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೇ ನಾನು ಯಾರಿಗೂ ದೋಷ ಕೊಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಉಳುವಾರೆ ಅಂತಕ್ಕಂಥ ಗ್ರಾಮದಲ್ಲಿ 5 ಮನೆಗಳು ಮುಳುಗೋಗಿರ್ತಕ್ಕಂಥದ್ದೇನಿದೆ, ಅವರಿಗೆ ಪುನರ್ವಸತಿ ಸೌಕರ್ಯ ತಕ್ಷಣಕ್ಕೆ ಮಾಡಿದ್ದಾರೆ, ತಾತ್ಕಾಲಿಕವಾಗಿ ಅಂತಕ್ಕಂಥ ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಶಾಶ್ವತವಾದಂಥ ಒಂದು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅವರಿಗೆ ಒಂದು ಒಳ್ಳೆಯ ಒಂದು ರೀತಿಯ ಒಂದು ಸಹಾಯವನ್ನು ಮಾಡತಕ್ಕಂಥ ಸರ್ಕಾರ ಎಲ್ಲ ಕ್ರಮ ತೆಗೆದುಕೊಳ್ತಾ ಇದೀವಿ ಅನ್ನೋದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸರ್, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಪರಿಹಾರ ಸರ್? ಇಲ್ಲ, ಕೇಂದ್ರ ಸರ್ಕಾರದಿಂದ ಪರಿಹಾರ ಅಂತಂದ್ರೆ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಕೊಡಬೇಕಷ್ಟೇ. ಅದು ಒಂದು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸರ್. ಇವಿಷ್ಟು ಸಚಿವರಾದಂಥ HD ಕುಮಾರಸ್ವಾಮಿ ಹೇಳುವಂಥ ಮಾತು. ಒಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಮತ್ತು ಪರಿಹಾರದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಎಂಬ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್. ಮಳೆಯ ಆರ್ಭಟಕ್ಕೆ, ನದಿಯ ಪ್ರವಾಹಕ್ಕೆ ಉಳುವರೆ ಗ್ರಾಮ ಸರ್ವನಾಶ ಆಗಿ ಮನೆ ಮಠ ಕಳೆದುಕೊಂಡಿದ್ದು ಒಂದು ಕಡೆಯಲ್ಲಾದ್ರೆ ಜೀವ ಹಾನಿಯಾಗಿದೆ ಆ ಭಾಗದಲ್ಲಿ. ಉಳುವರೆ ಗ್ರಾಮದವರಿಗೆ ಅಥವಾ ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಗಟ್ಟಿ ಧ್ವನಿಯಲ್ಲಿ ಹೇಳಿತ್ತು. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲಿ ಇದ್ದು ಉಳುವರೆ ಗ್ರಾಮ ಸರ್ವನಾಶ ಆಗಿರೋದ್ರ ಗ್ರೌಂಡ್ ರಿಯಾಲಿಟಿಯನ್ನು ಅಥವಾ ಗ್ರೌಂಡ್ ಚೆಕ್ ಅನ್ನ ನಾವು ರಾಜ್ಯದ ಜನರ ಮುಂದೆ ಇಟ್ಟಿದ್ವಿ. ಈಗ ಉಳುವರೆ ಗ್ರಾಮಸ್ಥರಿಗೆ ಪರಿಹಾರ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಉಳುವರೆ ಗ್ರಾಮಸ್ಥರಿಗೆ ಪರಿಹಾರ ಸಿಕ್ಕಿದೆ. ಸೂರು ಕಳೆದುಕೊಂಡವರಿಗೆ ಚೆಕ್ ವಿತರಣೆ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್
ಬಿಗ್ ಇಂಪ್ಯಾಕ್ಟ್. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಅದರ ಮುಂಭಾಗದಲ್ಲೇ ಇರುವಂಥ ಉಳುವರೆ ಗ್ರಾಮದಲ್ಲಿ ಸಾಕಷ್ಟು ಹಾನಿಯಾಗಿತ್ತು. ಆ ಹಾನಿಯಾಗಿದ್ದ ಜಾಗಕ್ಕೆ ರಿಪಬ್ಲಿಕ್ ಕನ್ನಡ ಆಗಮಿಸಿ ಇಲ್ಲಿನ ಸ್ಥಳೀಯರನ್ನ ಮಾತನಾಡಿಸುವಂಥ ಕೆಲಸವನ್ನ ಕೂಡ ಮಾಡಿದ್ವಿ. ಈಗ ಆ ಒಂದು ಜಾಗಕ್ಕೆ ಶಾಸಕರು ಹಾಗೂ ಸಚಿವರು ಆಗಮಿಸಿ ಒಂದು ಭರವಸೆಯನ್ನು ಕೊಟ್ಟಿದ್ರು. ನಾವು ಅವರಿಗೆ ಪರಿಹಾರವನ್ನು ಕೊಟ್ಟೇ ಕೊಡ್ತೀವಿ, ಅದು ಸರ್ಕಾರದಿಂದ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಆಗಿರ್ಬೋದು ಅಂತ ಹೇಳಿ ತಿಳಿಸಿದ್ರು. ಈಗ ಕೊಟ್ಟ ಮಾತಿನಂತೆ ಶಾಸಕರು ಹಾಗೂ ಸಚಿವರು ಇಲ್ಲಿಗೆ ಆಗಮಿಸಿದ್ದಾರೆ. ಶಾಸಕರು ಸತೀಶ್ ಶೈಲ್ ಅವರಿದ್ದಾರೆ, ಜೊತೆಗೆ ಮಂಕಾಳ ವೈದ್ಯರು ಇದ್ದಾರೆ ಸಚಿವರು. ಅವರು ನಿನ್ನೆ ರಾತ್ರಿ ಖುದ್ದು ರಿಪಬ್ಲಿಕ್ ಕನ್ನಡ ಟೀಮ್ಗೆ ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ, ಅವರಿಗೆ ಸಹಾಯವನ್ನು ಮಾಡ್ತೀವಿ, ನಮ್ಮ ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಸರ್ಕಾರದ ಪರವಾಗಿ ನಾವು ಕೆಲಸವನ್ನು ಮಾಡೋದು ನಮ್ಮ ಕರ್ತವ್ಯ ಅಂತೇಳಿ ಈಗ ಆಗಮಿಸಿ ಅವರ ಒಂದು ಅಳಲನ್ನು ಕೇಳಿ ಈಗ ಅವರಿಗೆ ಸಹಾಯದ ಹಸ್ತವನ್ನು ಚಾಚೋದಕ್ಕೆ ಮುಂದಾಗ್ತಿದ್ದಾರೆ. ನಾನೀಗ ಶಾಸಕರನ್ನ ಮಾತಾಡ್ತೀನಿ. ಶಾಸಕರೀಗ ನೀವು ಕೊಟ್ಟ ಮಾತಿನಂತೆ ಈಗ ಆ ಒಂದು ಮಾತನ್ನು ಈಡೇರಿಸ್ತಿದ್ರೆ ನಿನ್ನೆ ಆಸ್ಪತ್ರೆಗೆ ಹೋಗಿ 10,000 ಕೊಟ್ಟಿದ್ರಿ, ಇವತ್ತು ಕೂಡ ಜಾಗಕ್ಕೆ ಬಂದು ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ರಿ. ಈಗ ತಮ್ಮ ರಿಪಬ್ಲಿಕ್ ಕನ್ನಡ ಏನು ನ್ಯೂಸ್ ಇದೆಯಲ್ಲ, ನೀವು ಒಳ್ಳೆ ವರ್ಕ್ ಮಾಡಿದಿರಿ. ಯಾಕಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಿ, ಹಾಸ್ಪಿಟ್ಲಿಗೆ ಪ್ರಾಬ್ಲಮ್ ಇದ್ದದ್ದು ನಮ್ಮ ಅರಿವಿಗೆ ತಂದ್ರಿ. ಮತ್ತು ತಕ್ಷಣ ಸಚಿವರು ಹೇಳಿದ್ರು ನನಗೆ ಅಲ್ಲಿ ಹೋಗಿ ಬಂದು ಒಟ್ಟಿಗೆ ಹೋಗ್ಬೇಕಂತಿತ್ತು. ಆದರೆ ಪಾಪ ಅವರಿಗೆ ಅಲ್ಲಿ ಇಬ್ಬರು ಇಲ್ಲಿಲ್ದಿದ್ರೆ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಅವ್ರಿಗೆ ಆನ್ಸರ್ ಮಾಡಬೇಕಾಗ್ತದೆ. ಸದನದಲ್ಲಿ ಅವರು ಹೋದರು, ನಾ ಇದ್ದೆ ಅಲ್ಲಿ ಹಾಸ್ಪಿಟ್ಲ್ನಲ್ಲಿ. ಪ್ರತಿಯೊಂದು ಜನರಿಗೆ ಅಕ್ಕ ತಂಗಿ ಇಲ್ಲಿ ಏನೂ ಇಲ್ಲಿ ನಾವು 10,000 ಕೊಟ್ಟಿದ್ದೇವೆ ನಮ್ಮ ಪರವಾಗಿ. ಮತ್ತು ಅದೇ ಪ್ರಕಾರ ಇಲ್ಲಿ ನಮಗೆ 29 ಮನೆಗಳು 27 ಮನೆಗಳು ಸಿಕ್ಕಿದ್ದಾವೆ. ಎಲ್ಲ ಮನೆಗಳು ಪ್ರತಿ ಮನೆಗೂ ಅಲ್ಲಿ ಕೊಟ್ಟಿದ್ದರೂ ಸಹ ಆ ಮನೆ ಇಲ್ಲೂ ಬಂತು. ಎಲ್ಲಿ ಹಾಸ್ಪಿಟ್ಲಲ್ಲಿ ಕೊಟ್ಟಿದ್ದು ಹಾಸ್ಪಿಟ್ಲ್ ಖರ್ಚು ಸಲುವಾಗಿ. ಇಲ್ಲಿ 27 ಮನೆಗೂ 10,000 ನಾವು ಕೊಡ್ತಾ ಇದ್ದೇವೆ. ಇದು ನಮ್ಮ ಪರವಾಗಿ ನಾವು ಮತ್ತು ಸಚಿವರು ಮಾಡಿದ್ದು, ನಾವು ಕೊಟ್ಟಿದ್ದೇವೆ. ಅದನ್ನು ಬಿಟ್ಟು ನಮ್ಮ ಸಚಿವರು ಏನು ಫಿಷರ್ಮೆನ್ ಒಂದು ಸೊಸೈಟಿ, ಫಿಷರ್ಮೆನ್ ಸಮಾಜದಲ್ಲಿ ಇದ್ದು ಇಲ್ಲಿಯ ಜನರಿಗೆ ಬಲೆ ಹೋಗಿರ್ಬೋದು ಅಥವಾ ಕಲ್ಲು ತಾಗಿ ದೋಣಿ ಲಾಸ್ ಆಗಿರ್ಬೋದು ಅಥವಾ ತುಂಡು ಹೋಗಿರ್ಬೋದು. ಯಾಕಂತ ಹೇಳಿದ್ರೆ ಒಂದು ಅಂಗ ಇರ್ತದೆ, ಅದು ಸಣ್ಣ ಪಾತಿ ಅಂತಾರೆ ಅದಕ್ಕೆ. ಪ್ರತಿ ಮನೆಯ ಜನರಿಗೆ, ಪ್ರತಿ ಮನೆಯಲ್ಲಿ 5 ಜನ ಇದ್ದರೆ 5 ಜನರಿಗೆ ಪ್ರತಿ ತಲಾ ಒಬ್ಬರಿಗೆ 25,000 ಪ್ರಕಾರ 59 ಜನರಿಗೆ ಇವತ್ತು ಸರ್ಕಾರದಿಂದ ಸಹಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವು ಇವತ್ತು ಇಬ್ಬರು ಒಂದು ಮಾತು ಹೇಳ್ತೇವೆ, ಏನಂತ ಹೇಳಿದ್ರೆ ಜನರಿಗೆ ಪ್ಲಾಟನ್ನು ಜಾಗವನ್ನು ಕೊಡಲಿಕ್ಕೂ ಪ್ರಯತ್ನವನ್ನು ಮಾಡ್ತೇವೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಜನರ ಹತ್ರ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಇಲ್ಲಿ ಇದ್ದ ಜಾಗವನ್ನು ಸರ್ಕಾರಿ ಪಡಕ್ಕೆ ಬಿಟ್ಕೊಡ್ಬೇಕು ಅವರು, ಹೌದಲ್ಲ? ಅದನ್ನು ಬಿಟ್ಟುಕೊಟ್ಟು ಅಲ್ಲಿ ಕೊಡುವಂಥ ವ್ಯವಸ್ಥೆನ ಮುಂದಿನ ಮೀಟಿಂಗ್ನಲ್ಲಿ ನಾವು ಅದನ್ನು ತಗೊಳ್ತೇವೆ ಅಂತ ಹೇಳ್ಕೊಂಡು ನಾವು ಮತ್ತು ಸಚಿವರು ಇವತ್ತು ಒಂದು ಡಿಸಿಷನ್ಗೆ ಬಂದಿದ್ದೇವೆ. ಆದರೆ ನಾವು ಒಂದು ಮಾತು ಹೇಳ್ತೇನೆ, ಸಚಿವರು ಇರಲಿ ನಾವಿರಲಿ ನಿಮ್ಮ ಜನರ ಪರವಾಗಿ ನಾವಿದ್ದೇವೆ, ನಮ್ಮ ಸರ್ಕಾರ ಸಹ ತಮ್ಮ ಪರವಾಗಿದೆ ಅಂತ ಇವತ್ತು ಹೇಳ್ತಾ ನಮ್ಮ ಸಾಹೇಬರು 1-2 ಶಬ್ದ ಮಾತಾಡಿ. ಮೊನ್ನೆ ಇದೇ ಜಾಗದಲ್ಲಿ ನಿಂತು ಮೀನುಗಾರಿಕೆ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಮಂಕಾಳ ವೈದ್ಯರಿದ್ದರು. ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆನ ಮಾಡಿತ್ತು, ನೀವು ಮೀನುಗಾರಿಕೆ ಇಲಾಖೆಯ ಸಚಿವರಾಗಿದ್ದೀರಿ, ಈ ಮೀನುಗಾರರ ಕಷ್ಟ ಇದೆ, ಏನು ಸಹಾಯ ಮಾಡ್ತೀರಿ ಅಂತ ಹೇಳಿದರು. ನಾವು ಪ್ರಶ್ನೆ ಮಾಡಿದಾಗ ಸಚಿವರು ನಾನು ಖಂಡಿತವಾಗ್ಲೂ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಕೊಟ್ಟಂಥ ಮಾತಿನಂತೆ ಈಗ ಆನ್ ಸ್ಪಾಟಿಗೆ ಬಂದು ಇಲ್ಲಿ ಅದು ಚೆಕ್ಕನ್ನು ವಿತರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸಚಿವರೇ ನೋಡಿ, ಇಲ್ಲಿ BJP JDS ಕಾಂಗ್ರೆಸ್ ಅಂತ ಬರೋದಿಲ್ಲ, ಇಲ್ಲಿ ಜನ ಮುಖ್ಯ. ಇಲ್ಲಿ BJP ಅವರೇ ಇರ್ಬೋದು ಅಥವಾ ಬೇರೆ ಪಕ್ಷದವರೇ ಇರ್ಬೋದು, ಆದರೆ ನೀವು ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ನೇರವಾಗಿ ಬಂದು ನೀವು ಇಲ್ಲಿ ಸಹಾಯದ ಹಸ್ತವನ್ನು ಮಾಡ್ತೀರಿ, ಇದು ನಿಜಕ್ಕೂ ಕೂಡ ಶ್ಲಾಘನೀಯ. ಅದಕ್ಕೆ ಕಾರಣ ಇಲ್ಲೇ ಇದ್ದಾನೆ ನೋಡಿ, ಇಲ್ಲಿ ಬರ್ರಿ ಅವ್ರಿಗೆ. ಈಗ ಇವರು ನಮ್ಮ BJPಯ ಸದಸ್ಯರು ಪಂಚಾಯತ್ನಲ್ಲಿ, ನಾವು ಆ ರೀತಿ ಇಟ್ಕೊಳ್ಳೋದಿಲ್ಲ. ಇಲ್ಲಿ ನಮಗೆ ಅವನು ನಮ್ಮ ಊರಿನ ಒಂದು ಲೀಡರ್, ಅವನು ಮುಂದೆ ಬಂದು ನಮಗೆ ಹೇಳಬೇಕು. ಇವತ್ತು ಇಲ್ಲಿ ಬಗ್ಗೆ ಆಗು ಹೋಗೋ ಬಗ್ಗೆ ಹೇಳಿದ್ದ, ಮುಂದೆ ಏನಾದರೂ ಕೃಪಾದೃಷ್ಟಿ ಮಾಡಿದರೆ ಅವನು ನಮ್ಮೊಟ್ಟಿಗೆ ಇರ್ತಾನೆ. ಸಚಿವರೇ ನಾವು